ಎಲ್ಲೆಲ್ಲಿ ಲೈಬ್ರರಿಗಳಿದ್ವೋ ಅಲ್ಲೆಲ್ಲ ಜಿಮ್ ಬರ್ತಾ ಇದೆ. So true. ಊರುಗಳೆಲ್ಲ ಲೈಬ್ರರಿಗಳಿದ್ವು, ಲೈಬ್ರರಿಗಳೆಲ್ಲ ಹಾಳು ಬಿದ್ದು ಹೋದ್ವು. ಅಲ್ಲಿ ಧೂಳು ಕತ್ಲು ಯಾರು ಇರಲ್ಲ. ಪಾಪ ಮನೇಲಿ ಯಾರು ಕೇಳದೆ ಇರುವಂತ ವೃದ್ಧರು ಹೋಗಿ ಸ್ವಲ್ಪ ನ್ಯೂಸ್ ಪೇಪರ್ ನೋಡ್ತಾ ಕೂತಿರ್ತಾರೆ, ಪುಸ್ತಕಗಳೆಲ್ಲ ಹಾಗೆ ಇರುತ್ತೆ. ಅಲ್ಲೆಲ್ಲ ಜಿಮ್ ಬೇಕು, ಫಿಟ್ನೆಸ್ ಬೇಕು. ಫಿಟ್ನೆಸ್ ಬೇಕೇ ಬೇಕು. ಬಟ್ ಮೆಂಟಲ್ ಫಿಟ್ನೆಸ್ ಮೆಂಟಲ್ ಆ ಬಾಡಿಗೆ ಒಂದು ಮೈಂಡ್ ಬೇಕು. ನಿಜ. ಇಲ್ಲಿರೋದು ಮೈಂಡ್ಲೆಸ್ ಬಾಡಿ, ಅದು Amazing. ಅದು ವೇಸ್ಟ್ ಆರ್ ಡೆಡ್ ಬಾಡಿ. ಅದು ಅಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ಯಂಗ್ಸ್ಟರ್ಸ್ಗೆ, ಸುಮ್ಮನೆ ಬರೀ ಬಾಡಿ ಮಾಡ್ಬೇಡ್ರಪ್ಪ, ಟ್ರ್ಯಾಕ್ಟರ್ ತರ ಕಾಣ್ತೀರಿ ನೀವು ಅಥವಾ ಬೈಕ್ ತರ ಕಾಣ್ತೀರಿ. ಸ್ವಲ್ಪ ಮೈಂಡ್ ಗಾಳಿ ಓದೋದು. ಹುಡುಗಿಯರಿಗೆ ಬರೀ ಬೈಕು ಟ್ರ್ಯಾಕ್ಟರ್ ಇಂಥ ಹುಡುಗರು ಇಷ್ಟ ಆಗಲ್ಲ, ಮೈಂಡ್ ಇರೋರು ಬೇಕು. ಆ ಮೈಂಡ್ ಬರೋದು ಕಲೆ, ಸಾಹಿತ್ಯ, ವೈಚಾರಿಕತೆ, ಥಿಂಕಿಂಗು, ಒಂದು ಸಂವೇದನೆಯಿಂದ ಬರೋದು. ಅದಕ್ಕೆ ಆರ್ಟ್ ಬೇಕು ನಮಗೆ. ನಮಗೆ ಆರ್ಟ್ ಲಿಟ್ರೇಚರ್ ಬೇಕು. ಯಾಕೆ ಬೇಕು? ಅದು ಪಾಪ್ಯುಲರ್ ಆಗೋಕೆ, ಪೇಪರ್ ಹೆಸರು ಬರಬೇಕು, ಟಿವಿ ಅಲ್ಲ. ನಾವು ಮನುಷ್ಯರಾಗಿ ವಿವೇಕಿಗಳಾಗಿ ಇವಾಲ್ವ್ ಆಗೋದಕ್ಕೆ, ನಾವೆಲ್ಲ ಒಂದು ಅಂತ ಭಾವ ಬರೋದಕ್ಕೆ. ಅದು ಸ್ವಲ್ಪ ಕಟ್ ಆಫ್ ಆಗಿರೋದು ನನಗೆ ತುಂಬಾ ಆತಂಕ ಅನಿಸುತ್ತೆ. ಅಂದ್ರೆ ಒಂದು ರೀತಿ ಮೈಂಡ್ ಜಾಗದಲ್ಲಿ ಬಾಡಿ ಬಂದ, ಮೈಂಡೇ ಬಾಡಿ ಆಗೋಗಿದೆ. ಯಾಕಂದ್ರೆ ಮೈಂಡ್ ಎಲ್ಲ ಈಗ ಸಾಫ್ಟ್ವೇರ್, ಮೈಂಡ್ ಸಾಫ್ಟ್ವೇರ್, ಅದು ಅದೇ ಹಾರ್ಡ್ವೇರ್ ತರ ಆಗೋಗಿದೆ. Yes. ಟೆಕ್ನಿಕಲ್ ನಾಲೆಜ್ ಬೇಕು, ಅದು ಅದಷ್ಟೇ ಅಲ್ಲ, ವೈಚಾರಿಕತೆ ಬೇಕು. ಈಗ